ಸ್ನೇಹಿತರೆ ಹಾಗೂ 8ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆರ್.ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 8ನೇ ತರಗತಿಯ ಗಣಿತದ ಅಧ್ಯಾಯವಾದ ದತ್ತಾಂಶಗಳ ನಿರ್ವಹಣೆ ಈ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. 8ನೇ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ದತ್ತಾಂಶಗಳ ನಿರ್ವಹಣೆ ಘಟಕದಲ್ಲಿ ದತ್ತಾಂಶ ಅಂದ್ರೆ ಏನ ತಿಳಿಯೋಣ. ದತ್ತಾಂಶ ಎದಕ್ಕೆ ಕರೆಯಲಾಗ್ತದೆ ಅಂದ್ರೆ ನಿರ್ದಿಷ್ಟ ಉದ್ದೇಶವನ್ನ ಅರ್ಥೈಸಲು ಸಂಗ್ರಹಿಸುವ ಅಂಕಿ ಅಂಶಗಳ ಮಾಹಿತಿಯನ್ನ ದತ್ತಾಂಶ ಅಂತ ಕರೆಯಲಾಗ್ತದೆ. ಅಂದ್ರೆ ಒಂದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾವ ನಾವು ಅವುಗಳನ್ನ ಅರ್ಥೈಸಕ್ಕ ಅಂಕಿ ಅಂಶಗಳ ಮಾಹಿತಿಯನ್ನ ಸಂಗ್ರಹ ಮಾಡ್ಕೋತೇವೆ. ಅದನ್ನ ನಾವು ದತ್ತಾಂಶ ಅಂತ ಕರಿತೇವೆ. ಉದಾಹರಣೆಗೆ ಒಂದು ತರಗತಿಯಲ್ಲಿ ತಿಂಗಳ ಹಾಜರಾತಿಯ ಮಾಹಿತಿ ಇರ್ಬೋದು. ಇದು ಒಂದು ನಿರ್ದಿಷ್ಟ ಉದ್ದೇಶ ಇಟ್ಟುಕೊಂಡು ನಾವು ಮಕ್ಕಳ ಹಾಜರಾತಿಯ ಮಾಹಿತಿಯನ್ನು ಪಡಿತೇವೆ. ಅದೇ ರೀತಿಯಾಗಿ ತರಗತಿಯ ವಿದ್ಯಾರ್ಥಿಗಳು ವಿವಿಧ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳು ಇರ್ಬೋದು, ಒಂದು ಗ್ರಾಮದ ಜನಸಂಖ್ಯೆ ಇರ್ಬೋದು, ಜಾನುವಾರುಗಳ ಸಂಖ್ಯೆ ಇರ್ಬೋದು, ಶಾಲೆಯಿಂದ ಹೊರಗುಳಿದ ಮಕ್ಕಳ ಮಾಹಿತಿ, ಈ ರೀತಿ ಹಲವಾರು ಮಾಹಿತಿಗಳನ್ನು ನಾವು ದತ್ತಾಂಶ ಅಂತ ಕರಿತೇವೆ. ಅದರ ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಅವನ್ನ ಅರ್ಥೈಸಕ್ಕ ನಾವು ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾಗ್ತದ. ಹಂಗಾರ ದತ್ತಾಂಶವನ್ನ ಸಂಗ್ರಹಿಸ್ಬೇಕಾದ್ರೆ ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ದತ್ತಾಂಶವನ್ನ ಸಂಗ್ರಹಿಸಬೇಕು. ಸಮಗ್ರಹಿಸುವುದಕ್ಕಿಂತ ಸಂಗ್ರಹಿಸುವುದಾಗಬೇಕು. ಅದು ಪ್ರಶ್ನೋತ್ತರಗಳ ಮೂಲಕ ಮಾಹಿತಿ ದತ್ತಾಂಶ ಸಂಗ್ರಹಿಸಬಹುದು, ವೀಕ್ಷಣೆಯ ಮೂಲಕ ಮಾಡಬಹುದು, ಸಂದರ್ಶನದ ಮೂಲಕ ಮಾಡಬಹುದು, ಭೇಟಿ ನೀಡುವುದರ ಮೂಲಕ ಮಾಹಿತಿಯನ್ನ ಸಂಗ್ರಹಿಸಬಹುದು. ಹಂಗಾರೆ ಮಾಹಿತಿಯನ್ನು ಯಾವ ರೀತಿ ಮಾಡಬಹುದು? ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಬಹುದು. ಹಂಗ ಶಾಲಾ ಆವರಣದಲ್ಲಿರ್ತಕ್ಕಂಥ ಗಿಡಗಳ ಮಾಹಿತಿಯನ್ನ ಸಂಗ್ರಹ ಮಾಡೋದು. ದೊಡ್ಡ ಮರಗಳು ಎಷ್ಟು, ಗಿಡ್ಡ ಮರಗಳು, ಸಣ್ಣ ಮರಗಳು ಎಷ್ಟು, ಹೂ ಬಿಡುವ ಗಿಡಗಳ ಸಂಖ್ಯೆ ಎಷ್ಟು, ಈ ರೀತಿ ನಮ್ಮ ಸುತ್ತಮುತ್ತ ಶಾಲಾ ಆವರಣದಲ್ಲಿರ್ತಕ್ಕಂಥ ಗಿಡ ಮರಗಳ ಮಾಹಿತಿಯನ್ನು ನಾವು ಪಡೆಯಬಹುದು. ಅದೇ ರೀತಿಯಾಗಿ ಶಾಲಾ ತರಗತಿಯ ಕೋಣೆಗಳ ಕಿಟಕಿಗಳ ಸಂಖ್ಯೆ, ಬಾಗಿಲುಗಳ ಸಂಖ್ಯೆ, ಕಿಟಕಿಗಳ ಸಂಖ್ಯೆ, ಮುರಿದ ಬಾಗಿಲು ಕಿಟಕಿಗಳ ಸಂಖ್ಯೆ, ಒಂದು ವಾರದಲ್ಲಿ ತರಗತಿಯಲ್ಲಿ ಹಾಜರಾದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಸಂಖ್ಯೆ, ವಿದ್ಯಾರ್ಥಿನಿಯರ ಸಂಖ್ಯೆ, 10 ಜನ ವಿದ್ಯಾರ್ಥಿಗಳು ಮತ್ತು 10 ಜನ ವಿದ್ಯಾರ್ಥಿನಿಯರ ತೂಕ, ವಿದ್ಯಾರ್ಥಿಗಳ ಒಟ್ಟು ತೂಕ, ವಿದ್ಯಾರ್ಥಿನಿಯರ ಒಟ್ಟು ತೂಕ. ಈ ರೀತಿ ನಾವು ವಿವಿಧ ಮಾಹಿತಿಗಳನ್ನ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಾಹಿತಿಯನ್ನ ಸಂಗ್ರಹ ಮಾಡೋದು. ಇದು ದತ್ತಾಂಶ ನಿರ್ವಹಣೆ ಅಂತ ಕರಿತೀವಿ. ದತ್ತಾಂಶ ನಿರ್ವಹಣೆ ಆದ ನಂತರ ದತ್ತಾಂಶಗಳ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸಂಗ್ರಹಿತ ಅಂಕಿಅಂಶಗಳ ಮಾಹಿತಿಯನ್ನ ಈ ರೀತಿ ನಾವು ವಿಶ್ಲೇಷಣೆ ಮಾಡಬಹುದು. ಒಂದು ನಕ್ಷೆಯ ಮುಖಾಂತರ ಅವುಗಳನ್ನ ವಿಶ್ಲೇಷಣೆ ಮಾಡಬಹುದು, ಇನ್ನೊಂದು ಸಂಖ್ಯೆಗಳ ಮುಖಾಂತರ ವಿಶ್ಲೇಷಣೆ ಮಾಡಬಹುದು. ನಕ್ಷೆಗಳ ಮೂಲಕ, ಇನ್ನೊಂದು ಸಂಖ್ಯೆಗಳ ಮೂಲಕ ಮಾಡಬಹುದು. ಅಂದ್ರೆ ನಕ್ಷೆಯ ಮುಖಾಂತರ ವಿಶ್ಲೇಷಣೆ ಅಂದ್ರೆ ಸಂಗ್ರಹಿತ ಮಾಹಿತಿಯನ್ನ ವಿವಿಧ ನಕ್ಷೆ ಬಿಡಿಸುವುದರ ಮೂಲಕ ಅವನು ಪ್ರಸ್ತುತಪಡಿಸಬಹುದು. ಯಾವ ನಕ್ಷೆ ಅಂದ್ರೆ ಚಿತ್ರ ನಕ್ಷೆ ಇರಬಹುದು, ಸ್ತಂಭ ನಕ್ಷೆ ಇರಬಹುದು, ಜೋಡಿ ಸ್ತಂಭ ನಕ್ಷೆ ಇರಬಹುದು, ಪೈ ನಕ್ಷೆ, ರೇಖಾ ನಕ್ಷೆ, ಊತಕ ನಕ್ಷೆ, ಈ ರೀತಿ ವಿವಿಧ ನಕ್ಷೆಗಳನ್ನ ರಚನೆ ಮಾಡೋದ್ರ ಮೂಲಕ ನಾವು ಮಾಡಬಹುದು, ಸಂಗ್ರಹಿತ ಮಾಹಿತಿಯನ್ನ ವಿಶ್ಲೇಷಣೆ ಮಾಡಬಹುದಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಚಿತ್ರ ನಕ್ಷೆ ಅಂದ್ರೆ ಏನು? ಚಿತ್ರ ನಕ್ಷೆ ಎದಕ್ಕೆ ಕರಿತೇವೆ ಅಂದ್ರೆ ಚಿತ್ರಗಳನ್ನ ಬಳಸಿ ದತ್ತಾಂಶಗಳನ್ನ ಅರ್ಥೈಸುವುದು. ಉದಾಹರಣೆ ನೋಡಿದಾಗ ಒಂದು ಕಾರ್ಖಾನೆಯಲ್ಲಿ ಪ್ರತಿ ತಿಂಗಳು ತಯಾರಿಸಿರುವ ಚೆಂಡುಗಳ ಸಂಖ್ಯೆ, ಒಂದು ಚಿತ್ರ ನಕ್ಷೆಯನ್ನು ರಚನೆ ಮಾಡಬೇಕು. ಹಂಗಾರಲ್ಲಿ ಬೇರೆ ಬೇರೆ ತಿಂಗಳಲ್ಲಿ ಚೆಂಡುಗಳ ಸಂಖ್ಯೆ ಉತ್ಪಾದನೆಯನ್ನ ಕೊಟ್ಟಿದ್ದಾರೆ. ಜೂನ್ ತಿಂಗಳಲ್ಲಿ 3 ಚೆಂಡುಗಳದಾವು, ಜುಲೈ ತಿಂಗಳಲ್ಲಿ 4 ಚೆಂಡು, ಆಗಸ್ಟ್ ತಿಂಗಳಲ್ಲಿ 2, ಸೆಪ್ಟೆಂಬರ್ದಲ್ಲಿ 3 ಚೆಂಡು. ಅದರಲ್ಲಿ ಒಂದು ಚೆಂಡು ಅಂದ್ರ 1000 ಚೆಂಡುಗಳಿಗೆ ಸಮ ಅಂತಾರು. ಒಂದು ಚೆಂಡು ಅಂದ್ರ 1000 ಚೆಂಡುಗಳು. ಅವರ ಚಿತ್ರ ನಕ್ಷೆ ಯಾವ ರೀತಿ ಬಿಡಿಸೋದು ನೋಡ್ರಿ. ಚಿತ್ರವನ್ನು ನೋಡಿ ಪ್ರಶ್ನೆ ಉತ್ತರಿಸಿದಾಗ ಜೂನ್ ತಿಂಗಳು ಚೆಂಡುಗಳ ಉತ್ಪಾದನೆ 3 ಇದಾವು. ಒಂದು ಚೆಂಡು ಅಂದ್ರ 1000 ಅಂದಾಗ 3 × 1000 ಅಂದ್ರೆ 3000, ಒಟ್ಟು ಚೆಂಡುಗಳು 3000. ಜೂನ್ ತಿಂಗಳಲ್ಲಿ ಚೆಂಡುಗಳ ಸಂಖ್ಯೆ 3000 ಆಗ್ತದೆ. ಅದೇ ರೀತಿಯಾಗಿ ಜುಲೈ ತಿಂಗಳಲ್ಲಿ 4 ಚೆಂಡು ಅದಾವು, 4 × 1000 4000 ಆಗ್ತದೆ. ಆಗಸ್ಟ್ 2 × 1000 2000, ಸೆಪ್ಟೆಂಬರ್ 3 × 1000 3000. ಈ ರೀತಿ ವಿವಿಧ ತಿಂಗಳಿನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಚೆಂಡುಗಳ ಸಂಖ್ಯೆ ನಮಗೆ ಸಿಗ್ತದೆ.
ಹಂಗಾರೆ ಇಲ್ಲಿ ಇದ್ರ ಮೂಲಕ ಪ್ರಶ್ನೆಯನ್ನ ಕೇಳಿದರು ನೋಡ್ರಿ, ಯಾವ ತಿಂಗಳಲ್ಲಿ ಹೆಚ್ಚು ಚೆಂಡು ಉತ್ಪಾದನೆ ಆದವು? ಯಾವ ತಿಂಗಳು ಅಂದಾಗ ಇಲ್ಲಿ ಉತ್ಪಾದನೆ 4,000 ಜುಲೈ ತಿಂಗಳಾಗ್ತದೆ. ಯಾವ ತಿಂಗಳು? ಇಲ್ಲಿ ಜುಲೈ ತಿಂಗಳು. ಜುಲೈ ತಿಂಗಳಲ್ಲಿ ಹೆಚ್ಚು ಉತ್ಪಾದನೆ ಆದವು. ಇನ್ನ ಯಾವ ತಿಂಗಳಲ್ಲಿ ಕಡಿಮೆ ಚೆಂಡುಗಳು ಉತ್ಪಾದನೆ ಆದವು? ಯಾವ ತಿಂಗಳು ಕಡಿಮೆ ಉತ್ಪಾದನೆ ಆದವು ಅಂದಾಗ ಆಗಸ್ಟ್ದಲ್ಲಿ ಆದವು. ಆಗಸ್ಟ್. ಇನ್ನ 4,000 ಚೆಂಡು ಯಾವ ತಿಂಗಳು ಉತ್ಪಾದನೆ ಆದವು? 4,000 ಅದು ಸಹ ಜುಲೈ ಆಗ್ತದೆ. ಜುಲೈ. ಈ ರೀತಿ ನಾವು ಏನ್ ಮಾಡಬಹುದು ಅಂದ್ರೆ ಮೇಲಿನ ಚಿತ್ರವನ್ನು ನೋಡಿ ಉತ್ತರವನ್ನ ಕೊಡಬಹುದು. ಇದು ಚಿತ್ರ ನಕ್ಷೆ ಆಯ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ತಂಭ ನಕ್ಷೆ. ಸ್ತಂಭ ನಕ್ಷೆಯ ಬಗ್ಗೆ ತೋರೋಣ. ಸಮಾನ ಅಗಲ ಆದರೆ ದತ್ತಾಂಶಗಳನುಗುಣವಾಗಿ ಎತ್ತರ ಹೊಂದಿರುವ ಸ್ತಂಭಗಳ ಮೂಲಕ ಮಾಹಿತಿಯನ್ನ ವಿಶ್ಲೇಷಿಸುವುದು. ಉದಾಹರಣೆಗೆ ವಿವಿಧ ವರ್ಷಗಳಲ್ಲಿ ಒಂದೇ ಶಾಲೆಗೆ ದಾಖಲಾದ ಮಕ್ಕಳ ಸಂಖ್ಯೆ. ನೋಡಿ, ವಿವಿಧ ವರ್ಷದಲ್ಲಿ ಒಂದೇ ಶಾಲೆಗೆ ದಾಖಲಾದ ಮಕ್ಕಳ ಸಂಖ್ಯೆಯನ್ನ ನಾವು ಸ್ತಂಭ ನಕ್ಷೆಯ ಮೂಲಕ ಇಲ್ಲಿ ಕೊಡಲಾಗಿದೆ. 2023-24, 24-25, 25-26, 26-27 ಸಾಲಿನಲ್ಲಿ ಬೇರೆ ಬೇರೆ ವರ್ಷದಲ್ಲಿ ದಾಖಲಾದ ಮಕ್ಕಳನ್ನ ಕೊಡಲಾಗಿದೆ. ಇಲ್ಲಿ ಸ್ತಂಭ ನಕ್ಷೆಯ ಮೂಲಕ ಸೂಚಿಸಲಾಗಿದೆ. ಅಂದ್ರೆ ಯಾವ ವರ್ಷ ಅತಿ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾದರು, ಯಾವ ವರ್ಷ ಈ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದ. ಇಲ್ಲಿ ಯಾವ ಜಾಸ್ತಿ ಅದ? ಇಲ್ಲಿ ಯಾವ ಜಾಸ್ತಿ ಅದ ಅಂದ್ರೆ 2000. ಈ ಸ್ತಂಭ ನಕ್ಷೆ ಜಾಸ್ತಿ ಅದ ಅಂದ್ರೆ 2004 ಮತ್ತು 2005ನೇ ಇಸ್ವಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾದರು. ಇನ್ನು 2006, 2007ನೇ ಸಾಲಿನಲ್ಲಿ ದಾಖಲಾದ ವಿದ್ಯಾರ್ಥಿ 2006, 2007ನೇ ಸಾಲಿನಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ನಿಮ್ಗೆ. ಎಷ್ಟದ? 200 ಅದ. ಎಷ್ಟದ? 200 ಅದ. 200 ವಿದ್ಯಾರ್ಥಿಗಳು ಅದಾರೆ. ಇನ್ನು 150 ವಿದ್ಯಾರ್ಥಿಗಳು ಯಾವ ವರ್ಷದಲ್ಲಿ ದಾಖಲಾದರು? 150 ವಿದ್ಯಾರ್ಥಿಗಳು ಯಾವ ವರ್ಷದಲ್ಲಿ ದಾಖಲಾದರು ಅಂದಾಗ ಇಲ್ಲದ ನೋಡಿ 150. 2003, 2004. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಂದಿನ ನಕ್ಷೆ ಚಿತ್ರ ನಕ್ಷೆ ಆಯ್ತು, ಸ್ತಂಭ ನಕ್ಷೆ ಆಯ್ತು. ಈಗ ಜೋಡಿ ಸ್ತಂಭ ನಕ್ಷೆ. ಜೋಡಿ ಸ್ತಂಭ ನಕ್ಷೆ ಅಂದ್ರೆ 2 ದತ್ತಾಂಶಗಳನ್ನ ಒಟ್ಟಿಗೆ ತೋರಿಸುವ ನಕ್ಷೆ. 2 ದತ್ತಾಂಶಗಳನ್ನ ಒಟ್ಟಿಗೆ ತೋರಿಸ್ತಕ್ಕಂಥ ನಕ್ಷೆ ಅದು ಜೋಡಿ ಸ್ತಂಭ ನಕ್ಷೆ ಆಗ್ತದ. ದತ್ತಾಂಶಗಳನ್ನ ಹೋಲಿಸಲು ಉಪಯುಕ್ತವಾಗಿರ್ತಕ್ಕಂಥದ್ದು. ಉದಾಹರಣೆಗೆ 2 ವರ್ಷದ ಅವಧಿಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ ತೇರ್ಗಡೆಯಾದ ಮಾಹಿತಿ. ಗಣಿತ, ವಿಜ್ಞಾನ, ಸಮಾಜ, ಇಂಗ್ಲಿಷ್. ಇಲ್ಲಿ 2011, 12ನೇ ಸಾಲಿನಲ್ಲಿ ಗಣಿತ ವಿಷಯದಲ್ಲಿ ಒಟ್ಟು ವಿದ್ಯಾರ್ಥಿಗಳ ತೇರ್ಗಡೆ ನೋಡಿ. 2010, 11 ನೀಲಿ ಕೊಟ್ಟಿದ್ದಾರೆ. 2011, 12 ರೆಡ್ ಇಲ್ಲಿ ಕೊಡಲಾಗಿದೆ, ಇಂಡಿಕೇಶನ್ ಮಾಡಲಾಗಿದೆ. ಹಂಗಾರೆ ಇಲ್ಲಿ ನಾವ್ ಇದನ್ನ ಅರ್ಥೈಸೋದು ಹೆಂಗಂದ್ರೆ 2011, 12ನೇ ಸಾಲಿನ ಗಣಿತ ವಿಷಯದಲ್ಲಿ 2011, 12 ಅಂದ್ರೆ ರೆಡ್. ಗಣಿತ ವಿಷಯ ಅಂದ್ರೆ ಇಲ್ಲಿದೆ ರೆಡ್ ಇದ್ದಿರ್ತಕ್ಕಂಥ ಗಣಿತ ಎಷ್ಟದ? 50 ಅದ. ಒಟ್ಟು ವಿದ್ಯಾರ್ಥಿಗಳು ಎಷ್ಟದಾರೋ? 50 ವಿದ್ಯಾರ್ಥಿಗಳು ಅದಾರು. ಇನ್ನು 2010, 11ನೇ ಸಾಲಿನಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ತೇರ್ಗಡೆ 2010, 11. 2010, 11ನೇ ಸಾಲಿನಲ್ಲಿ ಗಣಿತ ವಿಷಯದಲ್ಲಿ ಯಾವ ವಿಷಯ? ಇಂಗ್ಲಿಷ್ ವಿಷಯದಲ್ಲಿ. 2010, 11 ಇಂಗ್ಲಿಷ್ ವಿಷಯದಲ್ಲಿ. 2010, 11 ಇಂಗ್ಲಿಷ್ ವಿಷಯದಾಗ ಇಲ್ಲಿ ಬರ್ತದೆ. ಎಷ್ಟು ವಿದ್ಯಾರ್ಥಿಗಳು ಅದಾರು? 40 ವಿದ್ಯಾರ್ಥಿಗಳು ಅದಾರು. ಎಷ್ಟು? 40 ವಿದ್ಯಾರ್ಥಿಗಳು ಅದಾರು. ಇದು 40 ವಿದ್ಯಾರ್ಥಿಗಳು ಆಗ್ತದೆ. ಇನ್ನು 2 ವರ್ಷಗಳಲ್ಲಿ ಸ್ಥಿರವಾದ ಫಲಿತಾಂಶ ನೀಡಿದ ವಿಷಯ ಯಾವುದು? ಸ್ಥಿರವಾದ ಫಲಿತಾಂಶದ 2 ಸೇಮ್ ಇರ್ತಕ್ಕಂಥದ್ದು ಇಲ್ಲಿ ಸಮಾಜ ಆಗ್ತದೆ. ಯಾವ ವಿಷಯ ಆಗ್ತದೆ? ಸಮಾಜ ಆಗ್ತದೆ. ಇದು ಸಮಾಜ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವೃತ್ತಾಕಾರದ ನಕ್ಷೆ ಅಥವಾ ಪೈ ನಕ್ಷೆ. ದತ್ತಾಂಶಗಳ ಮಾಹಿತಿಗಳನ್ನ ವೃತ್ತಾಕಾರದಲ್ಲಿ ತೋರಿಸುವುದನ್ನ ವೃತ್ತಾಕಾರದ ನಕ್ಷೆ ಅಥವಾ ಪೈ ನಕ್ಷೆ ಅಂತ ಕರೀತಾರೆ. ಅಂದ್ರೆ ಪೈ ನಕ್ಷೆಯ ಪ್ರಮುಖ ವಿಶೇಷತೆಗಳೇನಂದ್ರ ಒಂದು ಪೂರ್ಣ ವೃತ್ತ ಮತ್ತು ಅದರ ಭಾಗಗಳ ನಡುವೆ ಸಂಬಂಧವನ್ನ ತೋರಿಸ್ತದ. ಒಂದು ವೃತ್ತವನ್ನ ಖಂಡಗಳಾಗಿ ಬಿಡಿಸಲಾಗ್ತದ.
ಪ್ರತಿ ಖಂಡದ ವಿಸ್ತೀರ್ಣವು ಅದು ನೀಡುವ ಮಾಹಿತಿಯೊಂದಿಗೆ ನೇರ ಸಂಬಂಧ ಹೊಂದಿರ್ತದೆ. 360 ಡಿಗ್ರಿ ಕೋನವನ್ನು ವಿವಿಧ ತ್ರಿಜ್ಯಾಂತರ ಖಂಡಗಳಾಗಿ ವಿಭಜಿಸಿ ಅರ್ಥೈಸಲಾಗ್ತದೆ. ಹಂಗಾರ ಪಾಯ ನಕ್ಷೆ ರಚಿಸ್ತಕ್ಕಂಥ ಪ್ರಮುಖ ಹಂತಗಳನ್ನು ನೋಡೋಣ. ಯಾವುದೇ ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತವನ್ನು ರಚಿಸಿ ಕೇಂದ್ರದಿಂದ ಪರಿಧಿ ತ್ರಿಜ್ಯವನ್ನ ಗುರುತಿಸಿ. ಇಲ್ಲಿ 1ನೇ ಚಿತ್ರವನ್ನ ಕೊಡಲಾಗಿದೆ. 1ನೇ ಚಿತ್ರ ಅದ. 2ನೇ ಅಂಶ ತ್ರಿಜ್ಯ ಓ ಬಿಂದುವಿನಲ್ಲಿ ಕೋನ ಮಾಪಕವಿರಿಸಿ ಮೊದಲ ಕೋನವನ್ನ ಗುರುತಿಸುವ ತ್ರಿಜ್ಯವನ್ನ ಎಳೆಯಿರಿ. ಈ ರೀತಿ ತ್ರಿಜ್ಯವನ್ನ ಎಳೆಯಬೇಕು. ಇಲ್ಲಿ ಎಳೆಯಲಾಗಿದೆ. ಈ 2ನೇ ಚಿತ್ರದಲ್ಲಿ ತ್ರಿಜ್ಯವನ್ನ ಎಳೆಯಲಾಗಿದೆ. ಇನ್ನು 3ನೇ ಹಂತ 2ನೇ ತ್ರಿಜ್ಯ ಮೇಲೆ ಕೋನ ಮಾಪಕ ಇರಿಸಿ 2ನೇ ಕೋನವನ್ನ ಗುರುತಿಸಿ. ಈ ರೀತಿ ಕೋನವನ್ನ ಗುರುತಿಸಬೇಕಾಗ್ತದೆ. ನೆಕ್ಸ್ಟ್ ಹಂತ ಅದೇ ರೀತಿ ಮುಂದುವರಿಸಿ ಉಳಿದ ಕೋನಗಳನ್ನು ಗುರುತಿಸಬೇಕು. ಈ ರೀತಿ ಉಳಿದ ಕೋನಗಳನ್ನು ಸಾಲಿನ ಮೂಲಕ ನಾವು ಗುರುತಿಸಬೇಕಾಗ್ತದೆ. ಈ ರೀತಿ ಪಾಯ ನಕ್ಷೆ ರಚನೆ ಮಾಡಬೇಕಾಗ್ತದೆ. ಇಲ್ಲಿ ಕೆಳಗಿನ ದತ್ತಾಂಶಗಳಿಗೆ ಪಾಯ ನಕ್ಷೆಯನ್ನ ರಚನೆ ಮಾಡಬೇಕು. ಹಂಗಾರೆ ಇಲ್ಲಿ ಬೇರೆ ಬೇರೆ ಕಾರ್ಯಗಳ ಗಂಟೆಗಳನ್ನ ಕೊಡ್ಲಾಗ ನಿದ್ರೆ ಮಾಡಿದ ಗಂಟೆ 8, ಶಾಲೆಗೆ ಹೋದ ಗಂಟೆ 6, ಮನೆಗೆಲಸ 4, ಆಟ ಆಡಿದ 4 ಗಂಟೆ, ಇತರೆ 2 ಗಂಟೆ, ಒಟ್ಟು 24 ಗಂಟೆಗಳು. ಹಂಗಾರೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನ ಬೇರೆ ಬೇರೆ ಸಮಯವನ್ನು ಅನುಗುಣವಾಗಿ ಮಾಡಲಾಗಿದೆ. ಹಂಗಾರೆ ಇಲ್ಲಿ ನಾವು ಏನ್ ಮಾಡ್ಬೋದ್ರೆ ಅದಕ್ಕೆ ಸ್ತಂಭ ನಕ್ಷೆ ರಚನೆ ಮಾಡ್ಬೇಕಾದ್ರೆ ಪಾಯ ನಕ್ಷೆ ರಚನೆ ಮಾಡ್ಬೇಕಾದ್ರೆ ಮೊದಲು ಕೆಲವೊಂದು ಲೆಕ್ಕಗಳನ್ನ ಬೆಳೆಸಬೇಕಾಗ್ತದೆ. ಒಂದೇನ ಕೋನಗಳನ್ನ ಕಂಡುಹಿಡಬೇಕಾಗ್ತದೆ. ವೃತ್ತಾಕಾರದಲ್ಲಿ ನಡುವಿನ ಕೋನಗಳನ್ನ ಕಂಡುಹಿಡಬೇಕಾಗ್ತದೆ. ಹಂಗಾರೆ ಇಲ್ಲಿ ಒಟ್ಟು ಒಂದೇದು ಮಾಡ್ಲಾಗ್ಯದ ಈಗಾಗಲೇ. ಇಲ್ಲಿ ಒಟ್ಟು ಶಾಲೆಗೆ ಇಲ್ಲಿ ಇದ್ದಂತ ಗಂಟೆಗಳ ಸಂಖ್ಯೆ 6 ಅದ. ಒಟ್ಟು ಗಂಟೆಗಳು 24 ಅದ. ಅವಾಗ 6 1 6 6 4 24 ಅವಾಗ 4 ಆಗ್ತವೆ. 1/4 ಅದ. 1/4 ಇಂಟು 360 ಡಿಗ್ರಿ ಮಾಡ್ಬೇಕು. ಅವಾಗ 4 4 4 36 ಅವಾಗ 80 ಡಿಗ್ರಿ ಬರ್ತದೆ. ಎಷ್ಟು ಬರ್ತದ? 80 ಡಿಗ್ರಿ ಬರ್ತದೆ. ಅದೇ ರೀತಿಯಾಗಿ ಮನೆಗೆಲಸ ಮಾಡ್ಬೇಕಾದ್ರೆ ಅದ್ರದ್ದು ಎಷ್ಟು ಕೋನ ಬರ್ತದಂದ್ರೆ 4/24 ಮಾಡ್ಬೇಕು. ಇವಾಗ 4 1 24 1/6 ಇಂಟು 360 ಡಿಗ್ರಿ ಆಗ 6 1 6 6 60 ಡಿಗ್ರಿ ಬರ್ತದೆ. ನೆಕ್ಸ್ಟ್ ಇದು ಸಹ 60 ಡಿಗ್ರಿ ಬರ್ತದೆ. ಇದ 2/24 ಅಂದಾಗ 2 12 ನಂತರ 1/12 ಇಂಟು 360 ಡಿಗ್ರಿ ಅಂದ್ರೆ 12 30 ಡಿಗ್ರಿ ಬರ್ತದೆ. ಈ ರೀತಿ ವಿದ್ಯಾರ್ಥಿಗಳು ಕೋನಗಳನ್ನ ಕಂಡುಹಿಡ್ಕೊಳ್ಬೇಕಾಗ್ತದೆ. ಪಾಯ ನಕ್ಷೆ ಗಣಿತ 90%, ಸಮಾಜ 65%, ವಿಜ್ಞಾನ 80%, ಹಿಂದಿ 70%, ಆಂಗ್ಲ ಭಾಷೆ 55%. ಅಂದ್ರೆ ಯಾವ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಾನೆ? ಶೇಕಡ ಯಾವ್ದು ಜಾಸ್ತಿ ಅದ? ಗಣಿತ ಅದ. ಅದಕ್ಕೆ ಗಣಿತ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಲಾಗಿದೆ. ಯಾವ ವಿಷಯದಲ್ಲಿ ಕಡಿಮೆ ಅಂಕ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಆಗ್ತದೆ. 65 ಅಂಕ ಯಾವ ವಿಷಯದಲ್ಲಿ ಬಂದಿದೆ ಅಂದ್ರೆ 65 ಸಮಾಜ ವಿಷಯದಲ್ಲಿ ಬಂದಿದೆ. ಹಿಂದಿ ವಿಷಯದಲ್ಲಿ ಬಂದಂತ ಅಂಕಗಳು 70 ಆಗ್ತದೆ. ಈ ರೀತಿ ನಾವು ಅರ್ಥೈಸಬೇಕಾಗ್ತದೆ. ಇನ್ನು ಅದೃಷ್ಟ ಮತ್ತು ಸಂಭವನೀಯತೆ ಆಗಬಹುದು ಅಥವಾ ಆಗದಿರಬಹುದು ಎಂಬುವ ಹೇಳಿಕೆಯನ್ನ ಅನಿಶ್ಚಿತತೆಯನ್ನು ಸೂಚಿಸ್ತದೆ. ಉದಾಹರಣೆಗೆ ನೋಡಿದಾಗ ಕೆಳಗಿನ ಹೇಳಿಕೆ ಹೌದು ಇಲ್ಲೋ ಹೇಳುವುದಲ್ಲೂ ಸಾಧ್ಯವಿಲ್ಲ. ನೋಡ್ರಿ, ನಾವು ಬೆಳಗ್ಗೆ ಸೂರ್ಯನ ಉದಯಿಸುತ್ತಾನೆ, ಹೌದು ಹೇಳ್ಬೋದು, ಉದಯಿಸ್ತಾನೆ. ನಾಳೆ ಮಳೆ ಬರಬಹುದು, ನೋಡಿ ಹೇಳಲು ಸಾಧ್ಯವಿಲ್ಲ, ಮಳೆ ಬರಬಹುದು, ಬರದೇ ಇರಬಹುದು. ನಾಳೆ ಪ್ರಾರ್ಥನಾ ಸಮಯಕ್ಕೆ ಹಾಜರಿರುತ್ತೇನೆ, ನೋಡಿ ನೀವು ಹಾಜರಿರುತ್ತೇನೆ ಅಂದ್ರೆ ಸಾಧ್ಯತೆ ಅದ, ಹೌದು ಸಾಧ್ಯ ಇರಬಹುದು. ನಾನು ವಿದ್ಯಾರ್ಥಿಯಾಗಿದ್ದೇನೆ ನೋಡಿ, ಕೆಲವು ಲೇಡೀಸ್ ವಿದ್ಯಾರ್ಥಿನಿ ಆಗಿರ್ಬೋದು ಅಕ್ಕಿ. ನಾವು ವಿದ್ಯಾರ್ಥಿ ಇದು ಸಹ ಹೌದು. ನಾನು ಸೇನೆಗೆ ಸೇರುತ್ತೇನೆ, ಇದು ಸಾಧ್ಯ ಹೇಳಲು ಸಾಧ್ಯವಿಲ್ಲ, ಯಾಕಂದ್ರೆ ಸೇರ್ಬೋದು ಸೇರದೇ ಇರಬಹುದು. ಮೇಲಿನ ಕೆಲವು ನಿಶ್ಚಿತ ಕೆಲವು ಅನಿಶ್ಚಿತ ಹೇಳಿಕೆಗಳನ್ನು ಅದಾವು. ಒಂದು ನಾಣ್ಯ ಚಿಮ್ಮಿದಾಗ ಬರಬಹುದಾದ ಫಲಿತಾಂಶಗಳು ಶಿರ ಅಥವಾ ಪುಂಜ. ಅಂದ್ರೆ ಒಂದು ನಾಣ್ಯ ಚಿಮ್ಮಿದಾಗ ಹೆಡ್ಡರಿ ಬೀಳ್ಬೋದು, ಚೇರರಿ ಬೀಳ್ಬೋದು. ಒಂದು ಸ್ಕೂಟರ್ ಸ್ಟಾರ್ಟ್ ಮಾಡಿದಾಗ ಆನ್ ಅಥವಾ ಆಫ್ ಮಾಡಬಹುದು. ಮನೆಯಲ್ಲಿ ಲೈಟ್ ಸ್ವಿಚ್ ಒತ್ತಿದಾಗ ಲೈಟ್ ಆನ್ ಅಥವಾ ಆಫ್ ಮಾಡಬಹುದು. ಈ ಮೇಲೆ ಹೇಳಿಕೆ ಫಲಿತಾಂಶಗಳು ನಿಖರತೆಯಿಂದ ಕೂಡಿದ್ದು ಮೊದಲು ಊಹಿಸಲು ಸಾಧ್ಯವಿಲ್ಲ. ಇಂತಹ ಪ್ರಯೋಗವನ್ನು ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ. ನೋಡಿ,
ನಾವೊಂದು ನಾನ್ ಚಮ್ಮಿದಾಗ ಹೆಡ್ಡರೇ ಬೀಳ್ಬೋದು, ಟೇಲರೇ ಬೀಳ್ಬೋದು, ಎರಡೂ ಬೀಳ್ತದ ಅಂತ ಹೇಳಕ್ ಬರಲ್ಲ. ಅದು ಅಂತ ಪ್ರಯೋಗ ಯಾದೃಚ್ಛಿಕ ಪ್ರಯೋಗ ಅಂದ್ರೆ ಈ ಫಲಿತಾಂಶಗಳು ಸಾಧ್ಯತೆ ಸಮನಾಗಿರ್ತದೆ. ಅಂದ್ರೆ ಇಲ್ಲಿ ಪ್ರಯೋಗ ಅಂದ್ರೆ ನಡೆಯುವ ಪ್ರಯೋಗ ಘಟನೆಯನ್ನ ಪ್ರಯೋಗ ಅಂತ ಕರೀತೀವಿ. ಫಲಿತಾಂಶ ಪ್ರಯೋಗದಲ್ಲಿ ಬರ್ತಕ್ಕಂಥದ್ದು ಅದು ಫಲಿತಾಂಶ. ಯಾದೃಚ್ಛಿಕ ಪ್ರಯೋಗ ಅಂದ್ರೆ ಫಲಿತಾಂಶ ನಿಖರವಾಗಿ ಊಹಿಸಲು ಬಾರದ ಪ್ರಯೋಗಗಳು ಯಾದೃಚ್ಛಿಕ ಪ್ರಯೋಗ ಆಗಿರ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ಸು. ಏನಾದ್ರು ಡೌಟ್ಸ್ ಇದ್ರೆ ನಾನು ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.